ವೀಕ್ಷಕರೇ, ಇತಿಹಾಸದ ಪುಟಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಮನೆಯ ಪ್ರವೇಶ ದ್ವಾರದಲ್ಲಿ ದೃಷ್ಟಿಗೊಂಬೆಯನ್ನು ಹಾಕೋದ್ರಿಂದ ಕೇವಲ ವಾಸ್ತುದೋಷ ನಿವಾರಣೆ ಮಾತ್ರವಲ್ಲದೆ ಕುಟುಂಬದ ಸದಸ್ಯರ ನಡುವಿನ ಬಾಂಧವ್ಯ ಸಹ ಹೆಚ್ಚಾಗುತ್ತದೆ. ಹಾಗಾದರೆ ಮನೆ ಮುಂದೆ ದೃಷ್ಟಿಗೊಂಬೆ ಹಾಕೋದೇಕೆ, ಇದನ್ನು ಕಟ್ಟುವಾಗ ಯಾವೆಲ್ಲ ನಿಯಮಗಳನ್ನು ನಾವು ಅನುಸರಿಸಬೇಕು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹೊಸ ಮನೆ ಕಟ್ಟಿದಾಗ ಅಥವಾ ಮನೆಗೆ ಕೆಟ್ಟ ದೃಷ್ಟಿ ಬೀಳದಿರಲಿ ಎಂದು ಹೆಚ್ಚಿನವರು ಮನೆ ಮೇಲೆ ದೃಷ್ಟಿಗೊಂಬೆ ನೇತು ಹಾಕುವುದನ್ನು ನಾವು ನೋಡಿದ್ದೇವೆ. ಇದು ಕೇವಲ ಮೂಢನಂಬಿಕೆ ಅಲ್ಲ, ಬದಲಿಗೆ ಮನೆಗೆ ಮತ್ತು ಕುಟುಂಬದ ಸದಸ್ಯರಿಗೆ ಒಳ್ಳೆಯದಾಗಲಿ ಎಂದು ರಕ್ಷಣೆ ನೀಡುವಂತಹ ಒಂದು ಒಳ್ಳೆಯ ವಿಧಾನವಾಗಿದೆ. ಆದರೆ ಇದನ್ನು ನಾವು ಏಕೆ ಹಾಕುತ್ತೇವೆ, ಇದರ ಹಿನ್ನೆಲೆ ಏನು ಎಂಬುದರ ಬಗ್ಗೆ ಮಾಹಿತಿ ಇರೋದಿಲ್ಲ. ಪೌರಾಣಿಕ ಕಥೆಗಳ ಪ್ರಕಾರ ಈ ಭಯಾನಕ ರಾಕ್ಷಸ ಮುಖವು ಸಾಕ್ಷಾತ್ ಪರಮಶಿವನಿಗೆ ಸಂಬಂಧಿಸಿದೆ. ಒಮ್ಮೆ ಶಿವನ ಕೋಪದಿಂದ ಹುಟ್ಟಿದ ರಾಕ್ಷಸನೊಬ್ಬ ಹಸಿವಿನಿಂದ ಪರಶಿವನ ಮೊರೆ ಹೋದಾಗ ಶಿವನು ನಿನ್ನ ದೇಹವನ್ನು ನೀನೇ ತಿನ್ನು ಎಂದು ಹೇಳುತ್ತಾನೆ. ಆ ರಾಕ್ಷಸ ಭಕ್ತಿಯಿಂದ ತನ್ನ ಇಡೀ ದೇಹವನ್ನು ತಾನೇ ತಿಂದು ಕೇವಲ ಮುಖವನ್ನು ಮಾತ್ರ ಉಳಿಸಿಕೊಳ್ಳುತ್ತಾನೆ. ಆಗ ತನ್ನನ್ನು ಮೆಚ್ಚಿದ ಶಿವನು ಅವನಿಗೆ ಕೀರ್ತಿ ಮುಖ ಎಂದು ಹೆಸರಿಡುತ್ತಾನೆ. ಜೊತೆಗೆ ಯಾರ ಮನೆಯ ಮುಂದೆ ಈ ಮುಖವಿರುತ್ತದೆಯೋ ಆ ಮನೆಗೆ ಎಂದಿಗೂ ದುಷ್ಟಶಕ್ತಿಗಳ ಪ್ರವೇಶವಾಗುವುದಿಲ್ಲ ಎಂಬ ವರದಾನವನ್ನು ಕರುಣಿಸುತ್ತಾನೆ. ಮನೆಯ ಬಾಗಿಲಿಗೆ ಕೀರ್ತಿ ಮುಖವನ್ನು ಅಳವಡಿಸಲು ಯಾವುದೇ ದಿನ ಅಥವಾ ಶುಭ ಮುಹೂರ್ತದ ಅಗತ್ಯವಿಲ್ಲ. ಇದನ್ನು ಯಾವಾಗ ಬೇಕಾದರೂ ಹಾಕಬಹುದು. ಮುಖವಾಡವನ್ನು ತಂದು ಪವಿತ್ರವಾದ ಗಂಗಾಜಲದಿಂದ ಶುದ್ಧೀಕರಿಸಿ ಶಿವನನ್ನು ಪ್ರಾರ್ಥಿಸಿ ಮನೆಯ ಮುಖ್ಯ ದ್ವಾರದ ಮೇಲ್ಭಾಗದ ಮಧ್ಯದಲ್ಲಿ ನೇತು ಹಾಕಬೇಕು. ತಾಮ್ರ, ಹಿತ್ತಾಳೆ ಅಥವಾ ಜೇಡಿ ಮಣ್ಣಿನಿಂದ ಮಾಡಿದ ಮುಖವಾಡಗಳು ವಾಸ್ತುದೃಷ್ಟಿಯಿಂದ ಅತ್ಯಂತ ಶ್ರೇಷ್ಠವಾಗಿದೆ. ಇದು ಮನೆಗೆ ಬರುವ ನಕಾರಾತ್ಮಕ ಶಕ್ತಿಗಳನ್ನು ತಡೆದು ಕೇವಲ ಧನಾತ್ಮಕ ಶಕ್ತಿಗಳು ಮಾತ್ರ ಒಳಬರುವಂತೆ ನೋಡಿಕೊಳ್ಳುತ್ತದೆ. ಮನೆಯ ಮುಂದೆ ವಿಕಾರವಾದ ಮುಖವಾಡವನ್ನು ಇಡೋದ್ರಿಂದ ಹಿಂದೆ ಒಂದು ಮಾನಸಿಕ ಕಾರಣವೂ ಇದೆ. ಯಾರೇ ಹೊಸಬರು ಅಥವಾ ಪರಿಚಯಸ್ಥರು ನಿಮ್ಮ ಮನೆಯತ್ತ ನೋಡಿದಾಗ ಅವರ ಮೊದಲ ನೋಟ ಸುಂದರವಾದ ಮನೆಯ ಬದಲಾಗಿ ಆ ಭಯಾನಕ ಗೊಂಬೆಯತ್ತ ಸೆಳೆಯಲ್ಪಡುತ್ತದೆ. ಇದರಿಂದ ಅವರ ಮನಸ್ಸಿನಲ್ಲಿದ್ದಂತಹ ಅಸೂಯೆ ಅಥವಾ ಕೆಟ್ಟ ದೃಷ್ಟಿ ಒಮ್ಮೆಲೆ ಕಡಿಮೆಯಾಗುತ್ತದೆ ಮತ್ತು ಅವರ ಗಮನ ವಿಚಲಿತಗೊಳ್ಳುತ್ತದೆ. ಹೀಗಾಗಿ ಮನೆಯ ಮೇಲಿನ ದೃಷ್ಟಿದೋಷ ನಿವಾರಣೆಯಾಗುತ್ತದೆ. ಹಾಗಾದರೆ ಈ ಗೊಂಬೆ ಹಾಕಿದ ನಂತರ ಯಾವಾಗ ಬದಲಾಯಿಸಬೇಕು ಅಂದರೆ, ದೃಷ್ಟಿ ಗೊಂಬೆ ಒಡೆದು ಹೋದರೆ, ಬಣ್ಣ ಮಾಸುತ್ತಿದ್ದರೆ ಅದರ ಶಕ್ತಿ ಕುಂದುತ್ತಿದೆ ಎಂದರ್ಥ. ಇಂತಹ ಸಂದರ್ಭದಲ್ಲಿ ತಕ್ಷಣವೇ ಹಳೆಯ ಮುಖವಾಡವನ್ನು ತೆಗೆದು ಹೊಸದನ್ನು ತಂದು ಅಳವಡಿಸಿಕೊಳ್ಳಬೇಕು. ಈ ರೀತಿ ಮಾಡೋದ್ರಿಂದ ಮನೆಯ ರಕ್ಷಣಾ ಕವಚ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಮನೆಯ ಪ್ರವೇಶ ದ್ವಾರದಲ್ಲಿ ದೃಷ್ಟಿಗೊಂಬೆಯನ್ನು ಹಾಕೋದ್ರಿಂದ ಕೇವಲ ವಾಸ್ತುದೋಷ ನಿವಾರಣೆ ಮಾತ್ರವಲ್ಲದೆ ಕುಟುಂಬದ ಸದಸ್ಯರ ನಡುವಿನ ಬಾಂಧವ್ಯ ಸಹ ಹೆಚ್ಚುತ್ತದೆ. ಇದು ಮನೆಯೊಳಗೆ ಪ್ರವೇಶಿಸುವಂತಹ ಕೆಟ್ಟ ಆಲೋಚನೆಗಳನ್ನು ತಡೆದು ಶಾಂತಿ, ಸಮೃದ್ಧಿ ಹಾಗೂ ಧನಾತ್ಮಕ ಚಿಂತನೆಗಳನ್ನು ವೃದ್ಧಿಸಲು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯ ಪ್ರವೇಶ ದ್ವಾರದಲ್ಲಿ ದೃಷ್ಟಿಗೊಂಬೆಯನ್ನು ಹಾಕೋದ್ರಿಂದ ಕೇವಲ ವಾಸ್ತುದೋಷ ನಿವಾರಣೆ ಅಲ್ಲದೆ ಕುಟುಂಬದ ಸದಸ್ಯರ ನಡುವಿನ ಬಾಂಧವ್ಯ ಕೂಡ ಹೆಚ್ಚಾಗುತ್ತದೆ. ಇದೇ ರೀತಿಯ ಬೇರೆ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.